ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪುಟಗಳು ಪುರುಷರ ತ್ಯಾಗ ಬಲಿದಾನಗಳಿಂದ ಸಮೃದ್ಧವಾಗಿವೆ. ಆದರೆ ಇತಿಹಾಸದ ಆಳದಲ್ಲಿ ಮತ್ತೊಂದು ಕಥೆ ಇದೆ. ಅಲ್ಲಿ ಮಹಿಳೆಯರು ಕೇವಲ ಅನುಯಾಯಿಗಳಲ್ಲ, ಅವರೇ ನೇತಾರರು. ಕರ್ನಾಟಕದ ನೆಲದಲ್ಲಿ ಆಂಗ್ಲರ ದರ್ಪವನ್ನು ಮೊದಲು ಪ್ರಶ್ನಿಸಿದ್ದು ಒಬ್ಬ ಹೆಣ್ಣು. ಹೌದು, ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟವು ಏಕರೂಪದ್ದಾಗಿರಲಿಲ್ಲ. ಬ್ರಿಟಿಷರ ನೇರ ಆಡಳಿತಕ್ಕೆ ಒಳಪಟ್ಟಿದ್ದ ಮುಂಬೈ ಕರ್ನಾಟಕದಲ್ಲಿ ಕರ ನಿರಾಕರಣೆ ಮತ್ತು ಸಾಮೂಹಿಕ ಅಸಹಕಾರ ಚಳವಳಿ ತೀವ್ರವಾಗಿತ್ತು. ಹಳೆಯ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾ ಚಳವಳಿಗಳು ಪ್ರಮುಖವಾಗಿದ್ದವು. ಈ ನೆಲದಲ್ಲಿ ಪ್ರತಿರೋಧದ ಬೇರುಗಳು ಗಾಂಧಿಯುಗಕ್ಕಿಂತಲೂ ಬಹಳ ಹಳೆಯವು. ನಾವು ಈಗ ಬ್ರಿಟಿಷರ ಪ್ರವೇಶಕ್ಕೂ ಮುಂಚಿನ ಕಾಲಕ್ಕೆ ಹೋಗಬೇಕು. ಅದು 16ನೇ ಶತಮಾನ. ವಿದೇಶದಿಂದ ಬಂದು ಇಲ್ಲಿನವರನ್ನು ಅಡಿಯಾಳಾಗಿ ಮಾಡಿಕೊಂಡ ಪೋರ್ಚುಗೀಸರ ವಿರುದ್ಧ ಸೆಣಸಿದ ಭಾರತದ ಮೊದಲ ಮಹಿಳಾ ವೀರಮಾತೆ ರಾಣಿ ಅಬ್ಬಕ್ಕಾದೇವಿ. ತುಳುನಾಡಿನ ಚೌಟಾ ವಂಶದ ರಾಣಿ ಉಳ್ಳಾಲವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಅಬ್ಬಕ್ಕ ಪೋರ್ಚುಗೀಸರ ಆಕ್ರಮಣದ ಯತ್ನಗಳನ್ನು 4 ದಶಕಗಳ ಕಾಲ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದಳು. ಉಳ್ಳಾಳವನ್ನು ವಶಪಡಿಸಿಕೊಳ್ಳಲು ಬಂದ ಪೋರ್ಚುಗೀಸರಿಗೆ ಸಶಸ್ತ್ರ ಪ್ರತಿರೋಧದ ಮೂಲಕ ಉತ್ತರ ನೀಡಿದ ಧೀರೆ ಇವಳು. ಅವಳ ಅಚಲ ಧೈರ್ಯಕ್ಕಾಗಿ ಇಂದಿಗೂ ಅಭಯರಾಣಿ ಎಂದೇ ಹೆಸರಾಗಿದ್ದಾಳೆ. ಸುಮಾರು 2 ಶತಮಾನಗಳ ನಂತರ ಉತ್ತರ ಕರ್ನಾಟಕದಲ್ಲಿ ಮತ್ತೊಬ್ಬ ಮಹಾರಾಣಿ ಸಿಡಿದೆದ್ದಳು. ಈ ಬಾರಿ ವಿರೋಧಿಗಳು ಬ್ರಿಟಿಷರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ವಿರುದ್ಧ ಕಿತ್ತೂರಿನ ರಾಣಿ ಚೆನ್ನಮ್ಮ ಸವಾಲು ಹಾಕಿದಳು. 1824ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಚೆನ್ನಮ್ಮ ನೇರವಾಗಿ ಸಶಸ್ತ್ರ ದಂಗೆಯನ್ನು ಮುನ್ನಡೆಸಿದಳು. ಮೊದಲ ಹಂತದಲ್ಲಿ ಬ್ರಿಟಿಷ್ ಪಡೆಗಳನ್ನು ಸೋಲಿಸಿ ಕಿತ್ತೂರು ಪ್ರಾಂತ್ಯವನ್ನು ರಕ್ಷಿಸಿದರೂ ಅಂತಿಮವಾಗಿ ಸೋತು ಬಂಧನಕ್ಕೊಳಗಾದಳು. 1829ರ ಫೆಬ್ರವರಿ 2ರಂದು ಅವಳು ಸೆರೆಯಲ್ಲಿಯೇ ಮರಣ ಹೊಂದಿದಳು. 1837ರ ಸಿಪಾಯಿ ದಂಗೆಗೂ ಮುನ್ನವೇ ಬ್ರಿಟಿಷರ ನಿದ್ದೆಗೆಡಿಸಿದ ಚೆನ್ನಮ್ಮನ ತ್ಯಾಗವು ಮುಂಬೈ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರಬಲವಾದ ಭಾವನಾತ್ಮಕ ಪ್ರೇರಣೆ ನೀಡಿತು. ಕತ್ತಿಯ ಮೂಲಕ ನಡೆದ ಈ ಹೋರಾಟವು ನಂತರ ಅಹಿಂಸೆ ಮತ್ತು ಸತ್ಯಾಗ್ರಹದ ಮಾರ್ಗಕ್ಕೆ ತಿರುಗಿತು. ಕರ್ನಾಟಕದ ಮಹಿಳೆಯರು ರಾಷ್ಟ್ರಮಟ್ಟದ ಚಳುವಳಿಯ ಮುಂಚೂಣಿಗೆ ಬರಲು ಸಿದ್ಧರಾಗಿದ್ದರು. 1920ರ ದಶಕದ ಆರಂಭದಲ್ಲಿ ಗಾಂಧೀಜಿಯವರ ಅಹಿಂಸಾ ಮಾರ್ಗವು ಕರ್ನಾಟಕವನ್ನು ತಲುಪಿತು. 1924ರ ಬೆಳಗಾವಿ ಅಧಿವೇಶನವು ಇಲ್ಲಿನ ಮಹಿಳೆಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಆಳವಾಗಿ ಬೇರೂರಿಸಿತು. ಸ್ವಾತಂತ್ರ್ಯ ಹೋರಾಟವು ಅಡುಗೆ ಮನೆಯಿಂದ ಹೊರಬಂದು ಬೀದಿಗಿಳಿಯಿತು. ಈ ಹೊಸ ಯುಗದ ಪ್ರಮುಖ ಸಂಘಟಕಿ ಉಮಾಬಾಯಿ ಕುಂದಾಪುರ. 1892ರಲ್ಲಿ ಕುಂದಾಪುರದಲ್ಲಿ ಜನಿಸಿದ ಇವರು ಮಹಿಳೆಯರನ್ನು ಚಳುವಳಿಯಲ್ಲಿ ಒಗ್ಗೂಡಿಸಲು ಭಗಿನಿ ಮಂಡಲವನ್ನು ಸ್ಥಾಪಿಸಿದರು. 1924ರ ಕಾಂಗ್ರೆಸ್ ಅಧಿವೇಶನದ ನಂತರ ವಿಧವೆಯರು ಸೇರಿದಂತೆ ಸಾವಿರಾರು ಮಹಿಳೆಯರನ್ನು ಹೋರಾಟಕ್ಕೆ ಸಜ್ಜುಗೊಳಿಸುವಲ್ಲಿ ಯಶಸ್ವಿಯಾದರು. ಅಲ್ಲದೆ ಅವರು ರಾಷ್ಟ್ರೀಯ ಶಿಕ್ಷಣವನ್ನು ಉತ್ತೇಜಿಸಲು ಹುಬ್ಬಳ್ಳಿಯಲ್ಲಿ ತಿಲಕ್ ಕನ್ಯಾ ಶಾಲೆಯನ್ನು ಸಹ ಸ್ಥಾಪಿಸಿದರು. ಸ್ವಾತಂತ್ರ್ಯ ನಂತರ ಸರ್ಕಾರವು ಹೋರಾಟಗಾರರಿಗೆ ಪಿಂಚಣಿ ಮತ್ತು ತಾಮ್ರಪತ್ರ ಗೌರವವನ್ನು ನೀಡಲು ನಿರ್ಧರಿಸಿತು. ಆದರೆ ಉಮಾಬಾಯಿ ಅವರು ನಿಸ್ವಾರ್ಥ ಸೇವೆಗೆ ಯಾವುದೇ ವೈಯಕ್ತಿಕ ಲಾಭವನ್ನು ನಿರೀಕ್ಷಿಸಿರಲಿಲ್ಲ. ಅವರು ಸರ್ಕಾರಿ ಗೌರವಗಳನ್ನು ಸ್ಪಷ್ಟವಾಗಿ ನಿರಾಕರಿಸಿದರು. ಇದು ಅವರ ಆದರ್ಶಕ್ಕೆ ಅತ್ಯುನ್ನತ ಸಾಕ್ಷಿ. ಮಂಗಳೂರಿನಲ್ಲಿ ಜನಿಸಿದ ಕಮಲಾದೇವಿ ಚಟ್ಟೋಪಾಧ್ಯಾಯರವರ ಧೈರ್ಯವು ರಾಷ್ಟ್ರಮಟ್ಟದಲ್ಲಿ ಮೊಳಗಿತು. 1930ರ ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಿಳೆಯರಿಗೂ ಮುಂಚೂಣಿಯಲ್ಲಿ ಅವಕಾಶ ನೀಡುವಂತೆ ಗಾಂಧೀಜಿಯವರನ್ನು ಮನವೊಲಿಸುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದರು. ಅವರು ಬಾಂಬೆಯಲ್ಲಿ ಕಾನೂನುಭಂಗ ಚಳುವಳಿಯಲ್ಲಿ ಭಾಗವಹಿಸಿದ ಮೊದಲ ಮಹಿಳೆಯರಲ್ಲಿ ಒಬ್ಬರು ಮತ್ತು ಅಲ್ಲಿನ ನ್ಯಾಯಾಲಯದ ಆವರಣದಲ್ಲಿ ಉಪ್ಪನ್ನು ಮಾರಾಟ ಮಾಡಲು ಪ್ರಯತ್ನಿಸಿ ಬ್ರಿಟಿಷರ ಕಾನೂನನ್ನು ಧೈರ್ಯದಿಂದ ಸವಾಲು ಮಾಡಿದರು. ಹಾವೇರಿ ಜಿಲ್ಲೆಯ ದುಂಡಸಿ ಗ್ರಾಮದ ಬಳ್ಳಾರಿ ಸಿದ್ದಮ್ಮ ಅವರು ಸಾಮೂಹಿಕ ಪ್ರತಿರೋಧದ ಸಂಕೇತ. 1938ರಲ್ಲಿ ಶಿವಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಬಂಧನಕ್ಕೊಳಗಾದ ಕರ್ನಾಟಕದ ಮೊದಲ ಮಹಿಳೆ.
ಅವರು ಕೇವಲ ರಾಜಕೀಯವಲ್ಲದೆ ಮದ್ಯಪಾನ ನಿಷೇಧ ಆಂದೋಲನದಲ್ಲಿ ಸಕ್ರಿಯರಾಗಿದ್ದರು ಮತ್ತು ಈಚಲು ಮರ ಕಡಿಯುವ ಚಳುವಳಿಯನ್ನು ಮುನ್ನಡೆಸಿದರು. ಈ ನಾಯಕಿಯರು ಶಿಕ್ಷಣ ಮತ್ತು ಸವಲತ್ತುಳ್ಳ ಹಿನ್ನೆಲೆಯಿಂದ ಬಂದಿದ್ದರೂ ಜೈಲುವಾಸ, ಲಾಠಿ ಏಟು ಮತ್ತು ಕೌಟುಂಬಿಕ ಸಂಕಷ್ಟಗಳನ್ನು ಎದುರಿಸಿದರು. ಇದು ಅವರ ಅಚಲ ದೇಶಭಕ್ತಿಯನ್ನು ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟವು ದೆಹಲಿ ಅಥವಾ ಬಾಂಬೆಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅದು ಹಳ್ಳಿಗಳ ಬಡ ರೈತಾಪಿ ವರ್ಗದ ಮೇಲೆ ಬ್ರಿಟಿಷರು ಹೇರಿದ್ದ ಹುಲ್ಲಬನ್ನಿ ತೆರಿಗೆ ಅಥವಾ ಜಾನುವಾರಿನ ಮೇಲಿನ ತೆರಿಗೆ ವಿರುದ್ಧ ಸಿಡಿದೆದ್ದಿತು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಮತ್ತು ಶಿರಸಿಯ ಮಹಿಳೆಯರು ಇದರ ನೇತೃತ್ವ ವಹಿಸಿದ್ದರು. 1932ರ ಮೇ ತಿಂಗಳಲ್ಲಿ ತೆರಿಗೆ ನೀಡಲು ಸಾಧ್ಯವಾಗದ ಗ್ರಾಮೀಣ ಮಹಿಳೆಯರು ಬ್ರಿಟಿಷ್ ದಬ್ಬಾಳಿಕೆಯನ್ನು ವಿರೋಧಿಸಿ ಉಪವಾಸ ಸತ್ಯಾಗ್ರಹ ನಡೆಸಿದರು. ತ್ಯಾಗಲಿ ಭುವನೇಶ್ವರಮ್ಮ 32 ದಿನಗಳ ಕಾಲ ಮತ್ತು ಕಲ್ಲಾಲ ಲಕ್ಷ್ಮಮ್ಮ 22 ದಿನಗಳ ಕಾಲ ಉಪವಾಸ ಮಾಡಿದರು. ಕಣಗೀಲ ಗ್ರಾಮದ ಬೊಮ್ಮಕ್ಕ ಅವರು ಮುಂಬೈ ಗವರ್ನರ್ ವಿರುದ್ಧ ಪ್ರತಿಭಟನೆ ನಡೆಸಿದ್ದು ಗ್ರಾಮೀಣ ಮಹಿಳೆಯರ ದಿಟ್ಟತನಕ್ಕೆ ಸಾಕ್ಷಿ. ಹಳೆಯ ಮೈಸೂರು ಸಂಸ್ಥಾನದಲ್ಲಿ ಯಶೋಧರಮ್ಮ ದಾಸಪ್ಪರಂತಹ ನಾಯಕರು ಜವಾಬ್ದಾರಿ ಸರ್ಕಾರಕ್ಕಾಗಿ ಹೋರಾಡಿದರು. ಮೈಸೂರು ಚಲೋ ಸತ್ಯಾಗ್ರಹ ಮತ್ತು ವಿದುರಾಶ್ವತ್ಥದ ಪ್ರಸಿದ್ಧ ಘಟನೆಯ ಸಂದರ್ಭದಲ್ಲಿ ಇವರು ಜೈಲುವಾಸ ಅನುಭವಿಸಿದ್ದರು. ರಚನಾತ್ಮಕ ಕಾರ್ಯಗಳ ಮೂಲಕ ಸಾಮಾಜಿಕ ಬದಲಾವಣೆ ತಂದವರಲ್ಲಿ ನಾಗಮ್ಮ ಪಾಟೀಲ್ ಪ್ರಮುಖರು. ಗಾಂಧೀಜಿಯವರಿಂದ ಪ್ರೇರಿತರಾದ ಇವರು ಪತಿಯೊಂದಿಗೆ ಸೇರಿ ಹುಬ್ಬಳ್ಳಿಯಲ್ಲಿ ಹರಿಜನೋದ್ಧಾರಕ್ಕಾಗಿ ಹರಿಜನ ಬಾಲಿಕಾ ಆಶ್ರಮವನ್ನು ಸ್ಥಾಪಿಸಿದರು. 1938ರಲ್ಲಿ ಹಿಂಡಲಗ, 1942ರಲ್ಲಿ ಎರೇವಾಡ ಜೈಲುಗಳಲ್ಲಿ 13 ತಿಂಗಳ ಕಾಲ ಸೆರೆವಾಸ ಅನುಭವಿಸಿದ್ದರು. ಸ್ವಾತಂತ್ರ್ಯ ಬಂದ ನಂತರವೂ ಈ ನಾಯಕಿಯರ ಹೋರಾಟ ಮುಂದುವರಿಯಿತು. ಮೈಸೂರು ರಾಜ್ಯದ ಮಂತ್ರಿಯಾಗಿದ್ದ ಯಶೋಧರಮ್ಮ ದಾಸಪ್ಪರವರು ರಾಜ್ಯ ಸರ್ಕಾರವು ಮದ್ಯಪಾನ ನಿಷೇಧವನ್ನು ಹಿಂಪಡೆಯಲು ನಿರ್ಧರಿಸಿದಾಗ ತಮ್ಮ ನೈತಿಕ ತತ್ವಕ್ಕೆ ಬದ್ಧರಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಅಧಿಕಾರಕ್ಕಿಂತ ತತ್ವವೇ ಮುಖ್ಯ ಎಂಬ ಗಾಂಧಿವಾದಿ ಆದರ್ಶಕ್ಕೆ ಇದು ಜ್ವಲಂತ ಉದಾಹರಣೆ. ಸಮಾಜ ಸೇವೆಗಾಗಿ ಅವರಿಗೆ 1972ರಲ್ಲಿ ಪದ್ಮಭೂಷಣ ದೊರೆಯಿತು. ಕಮಲಾದೇವಿ ಚಟ್ಟೋಪಾಧ್ಯಾಯರವರು ರಾಜಕೀಯದಿಂದ ದೂರ ಸರಿದರು. ಸ್ವಾತಂತ್ರ್ಯ ನಂತರ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಪುನರುಜ್ಜೀವನಗೊಳಿಸುವ ಕಾರ್ಯದಲ್ಲಿ ತೊಡಗಿದರು. ಕರಕುಶಲ ಕಲೆಗಳು, ರಂಗಭೂಮಿ ಮತ್ತು ಸಹಕಾರಿ ಚಳುವಳಿಗಳಿಗೆ ಅವರು ಹೊಸ ಜೀವ ತುಂಬಿದರು. ನಿರಾಶ್ರಿತರ ಪುನರ್ವಸತಿಗಾಗಿ ಹರಿಯಾಣದ ಫರೀದಾಬಾದ್ನಲ್ಲಿ ಸಹಕಾರಿ ವಸಾಹತುಗಳನ್ನು ಆಯೋಜಿಸಿದರು. ಈ ಮಹಿಳೆಯರ ತ್ಯಾಗವು ಕೇವಲ ರಾಜಕೀಯ ಸ್ವಾತಂತ್ರ್ಯಕ್ಕಷ್ಟೇ ಸೀಮಿತವಾಗಿರದೆ ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ನೈತಿಕ ರಾಜಕಾರಣದ ಶಾಶ್ವತ ಪರಂಪರೆಯನ್ನು ಕರ್ನಾಟಕದ ನೆಲದಲ್ಲಿ ಸ್ಥಾಪಿಸಿತು. ಈ ಧೀರ ಮಹಿಳೆಯರಿಗೆ ನಮ್ಮ ಗೌರವ. ಎಲೆಮರೆ ಕಾಯಿಗಳಂತೆ ಹೋರಾಡಿದ ಸಾವಿರಾರು ಮಹಿಳೆಯರನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ.